ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತು ಒಬ್ಬಟ್ಟು ಮಾಡೋಣ ಅಂತಂದ್ಬಿಟ್ಟು ಎಲ್ಲನೂ ಬೇಳೆ ಎಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಹೆಚ್ಚಿಗೆ ಜಾಸ್ತಿ ಮಾಡ್ತಾ ಇರೋದು, ಮಿನಿಮಮ್ ಏನಿಲ್ಲ ಅಂದರೂ ಒಂದು 30ರಿಂದ 40 ಜನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ನಾನು ಹಂಗೂ ಒಂದು ದೊಡ್ಡದು ಸ್ಟವ್ ಇಟ್ಕೊಳ್ಳೋಣ ಅಂದ್ಕೊಂಡೆ. ಇತ್ತು ಮನೆಯಲ್ಲೇ, ನಮ್ಮ ಮನೆಯವ್ರದ್ದು ಏನೂ ಬೇಡ, ತಿರುಗಿನ ಅದನ್ನೆಲ್ಲ ಇಳಿಸ್ಕೊಂಡೆ. ಹಾಕಿ ಇಲ್ಲ 2 ತಪ್ಪಲೆಯಲ್ಲಿ ಬೇಯಿಸ್ಕೊಂಬಿಡು ಅಂದರು. ನಾನು ಜಸ್ಟ್ 2 kg ಇದು ಬೇಳೆ ಹಾಕಿದ್ದು, ಅದಕ್ಕೇ 2 ಕಡೆಯೂ ಬೇಯಿಸ್ಕೊಂಡು ಆಮೇಲಿಂದ ಒಂದು ದೊಡ್ಡ ತಪ್ಪಲೆಗೆ ಹಾಕ್ಬಿಟ್ಟು ಬೆಲ್ಲ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಏನಕ್ಕೆ ಇಷ್ಟೊಂದು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ, ನಾಳೆ ನಮ್ಮ ಮನೆಯದು ಫಸ್ಟ್ ಫ್ಲೋರ್ದು ಮೋಲ್ಡಿಂಗ್ ಆಗ್ತಾಯಿದೆ. ಸೊ ಹಂಗಾಗಿ ಈ ಸಲ ನಾನೇ ಮಾಡೋಣ ಮನೆಯಲ್ಲಿ ಅಂತ ಮಾಡ್ತಾ ಇರೋದು. ಮತ್ತು ಹಾಗೆಯೇ ನಮಗೆ ಕ್ಯಾಟ್ರಿಂಗ್ನವ್ರು ಯಾರೂ ಸಿಗಲಿಲ್ಲ. ನಮಗೆ ಆಲ್ಮೋಸ್ಟ್ ಯಾವಾಗಲೂ ನಾವು ಹಿರಿಯರು ಪೂಜೆ ಮಾಡೋ ಟೈಮಲ್ಲಿ ಮಾಡಿಕೊಡೋರು ಸಿಕ್ಕಲಿಲ್ಲ. ಅವರು ಯಾವುದೋ ಒಂದು ಫಂಕ್ಷನ್ ಇದೆ ಅಂತಂದ್ಬಿಟ್ರು. ಮತ್ತು ಹಾಗೆ ಒಂದು 2-3 ಕಡೆ ಕೇಳಿದ್ವು, ನಮ್ಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ. ಹಂಗಾಗಿ ನಮ್ಮನೆಯವರಿದ್ದು ಇಲ್ಲ ನೀನೇ ಮಾಡಿಬಿಡು ಅಂತಂದರು. ಅದಕ್ಕೆ ನಾನು ಒಂದು ಫಸ್ಟ್ ದಿವಸ ನಾಳೆ ಮೋಲ್ಡ್ ಹಾಕೋದಲ್ವ, ಅದಕ್ಕೆ ಇವತ್ತೇ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಾಯಿತು. ಹಾಗಾಗಿ ಎಲ್ಲ ಸ್ವಲ್ಪ ಹೂರಣ ಎಲ್ಲ ಮಾಡಿಕೊಂಡೆ. ಜೊತೆಗೆ ಹಾಗೆಯೇ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಗೊಜ್ಜು ಮತ್ತು ಹಾಗೆ ಚಿತ್ರಾನ್ನ ಗೊಜ್ಜು ಇಷ್ಟನ್ನು ಮಾಡಿಟ್ಟೆ. ಹೂರಣ ಒಂದು ಮಾಡಿಬಿಟ್ಟು ಇಷ್ಟು ಮಾಡಿಟ್ಕೊಂಡು ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಮತ್ತು ಹಾಗೆ ಅವ್ರಿಗೆ ತಿಂಡಿ ಕೂಡ ಬೇಕು, ಬೆಳಗ್ಗೆ ತಿಂಡಿಗೂ ಕೂಡ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ತಿಂಡಿ ಕೂಡ ಮಾಡಿಕೊಂಡು ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆನೇ. ಅದು ಗೊಜ್ಜು ಮಾಡಿದ್ನಲ್ಲ, ಚಿತ್ರಾನ್ನ ಗೊಜ್ಜು, ಅದು ಹಂಗೆ ಇತ್ತು, ಅದನ್ನು ರೆಡಿ ಮಾಡ್ಕೊಂಡಿದ್ದು. ಈಗ ಬೆಳಗ್ಗೆ ನೋಡಿರಿ ಎದ್ದು ಆದಮೇಲೆ ನಮ್ಮ ಪ್ರತಿ ಎಲ್ಲ ಪೂಜೆ ಮಾಡ್ತಾಯಿದ್ದಾನೆ. ಮತ್ತು ಹಾಗೆಯೇ ಅಲ್ಲಿ ಕೂಡ ಹೋಗಬೇಕಾಯ್ತು ಮೋಲ್ಡ್ ಪೂಜೆಗೆ ಅಂತಂದ್ಬಿಟ್ಟು. ಮತ್ತು ಹಾಗೆ ಒಂದೇ ಸಲ ಅವ್ರಿಗೆ ತಿಂಡಿ ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು ಪ್ರತಿಗೆ ಹೇಳಿದೆ. ಅವನು ಪೂಜೆ ಮಾಡ್ತಾಯಿದ್ದ. ಅಷ್ಟರೊಳಗೆ ನಾವು ಈ ಕಡೆ ಅನ್ನ ಎಲ್ಲ ಮಾಡಿಕೊಂಡು ಮತ್ತು ಹಾಗೆಯೇ ಚಿತ್ರಾನ್ನ ಎಲ್ಲ ಕಲಿಸ್ಕೊಂಡೆ. ಪ್ರತಿ ಪೂಜೆ ಮಾಡ್ತಿದ್ದಾದಮೇಲೆ ನಾನು ಕೂಡ ಪೂಜೆ ಮಾಡಿದೆ. ಇಲ್ಲ ನೀನೊಂದ್ಸಲ ಮಾಡಮ್ಮ ಅಂತಂದ. ಸರಿ ಅಂದ್ಬಿಟ್ಟು ನಾನು ಕೂಡ ಪೂಜೆ ಮಾಡಿ ಚಿತ್ರಾನ್ನ ಎಲ್ಲ ಕಲಿಸ್ಕೊಂಡು, ಮತ್ತು ಹಾಗೆಯೇ ಇದು ಕಡಲೆಬೇಳೆದು ವಡೆ ಹಾಕ್ಕೊಂಡ್ವು. ಚಿತ್ರಾನ್ನ ಮತ್ತು ವಡೆ ಮಾಡ್ಕೊಂಡು ಹೋಗಿದ್ದಿದ್ದು ಅವ್ರಿಗೆಲ್ಲರಿಗೂ ತಿಂಡಿಗೆ ಅಂದ್ಬಿಟ್ಟು. ಸೊ ಈಗ ತಿಂಡಿ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ನಾವು ಸೈಡ್ ಕಡೆಗೆ ಬಂದವು. ಮತ್ತು ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹೋಗಿ ಮೇಡಮ್ ನೀವು ಪೂಜೆ ಮಾಡ್ಕೊಳ್ಳಿ ಅಂತಂದರು. ಈ ಕಡೆ ನಮ್ಮ ಮನೆಯವ್ರು ಕೂಡ ಫಸ್ಟೇ ಹೋಗಿದ್ರು ಅಲ್ಲಿಗೆ. ನಾವು 3 ಜನ ಹೋದು, ನಾನು ಪ್ರತಿ ಸೃಷ್ಟಿ. ಮತ್ತು ಹೋದ್ಮೇಲೆ ಇವಾಗ ಪೂಜೆ ಕೂಡ ಮಾಡ್ತಾಯಿದ್ದೀವಿ. ಮಾಮು ಓದ್ಯಾ? ಓದ್ಯಾ ಹೇಳ್ತೀಯಾ? ಅಲ್ಲೇ ನನಗೆ
ಕವರ್ಗಳು ವೇಸ್ಟೇಜ್ ಅಲ್ಲಿ ಇಡೋದು ಹೆಂಗೆ ಅಂತ ಮಂಗಳಾರತಿ ತಗೋ ಹಂಗೇನು ಅಲ್ಲೇನೆ ಅಲ್ಲ ಮುಂದೆಡೆ ಬಾಳೆಹಣ್ಣು ಇತ್ತಲ್ಲ ಅದಕ್ಕೆ ಕುಚ್ಚಪ್ಪ ಬಮ್ಮ ಸೃಷ್ಟಿ ಗಾಡಿ ಎಲ್ಲಣ ಗಾಡಿ ಇಂಜಿನಿಯರ್ ಬಂದಿರಲಿಲ್ವಾ? ಸೊ ನಾವು ಪೂಜೆ ಮಾಡಿಬಿಟ್ಟು ತಿಂಡಿ ಎಲ್ಲ ಅಲ್ಲೇ ಕೊಟ್ಬಿಟ್ಟು ಬಂದುಬಿಟ್ವು. ನಾವು ತಿರುಗಿ ಇಲ್ಲಿ ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಬಂದೆ. ಅವರಿದ್ದು ಸರಿ ನೀನು ಹೊರಡು, ನಾನು ಪ್ರತಿ ಇರ್ತೀವಿ, ಎಲ್ಲರೂ ಊಟ ಕೊಡ್ತೀವಿ ಅಂತಂದರು, ತಿಂಡಿ ಕೊಡ್ತೀವಿ ಅಂತಂದರು. ಹಂಗಾಗಿ ನಾವು ಅಲ್ಲೇ ಕೊಟ್ಬಿಟ್ಟು ನಾನು ಸೃಷ್ಟಿ ಇಬ್ಬರು ಗಾಡಿಯಲ್ಲಿ ಬಂದುಬಿಟ್ವು. ಮತ್ತು ಹಾಗೆ ಈ ಕಡೆ ಬಂದಮೇಲೆ ಒಬ್ಬಟ್ಟೆಲ್ಲ ತೊಟ್ಬಿಡೋಣ ಅಂತೇಳಿ ಫಸ್ಟ್ ಒಬ್ಬಟ್ಟು ತೊಡ್ತಾಯಿದ್ದೀನಿ. ಬಂದಾದಮೇಲೆ ಇನ್ನು ಪಲ್ಯಗಳಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಮತ್ತು ಆಮೇಲೆ ಮಾಡೋಣ ಪಲ್ಯಗಳು ಅಂದ್ಬಿಟ್ಟು ಈಗ ಈ ಕಡೆ ಎಲ್ಲನೂ ಒಬ್ಬಟ್ಟು ಸುಟ್ಕೊಂಡ್ವು. ಮತ್ತು ಇದಾದಮೇಲೆ ಕಾಳುದು ಉಸ್ಲಿ ಮಾಡಿಕೊಂಡು ಹಾಗೂ ಕಾಳು ಕೂಟೆ ಮಾಡೋಣ ಅಂದ್ಕೊಂಡೆ, ಲೇಟಾಗುತ್ತೆ ಬೇಡ ಅಂತಂದ್ಬಿಟ್ಟು ಕಾಳು ಉಸ್ಲಿ ಮಾಡಿದೆ. ಮತ್ತು ಹಾಗೆ ಜೊತೆಗೆ ಹೆಸ್ರುಬೇಳೆ ಕೂಡ ಮಾಡ್ಕೊಂಡಿದ್ದೀವಿ, ಕಾಳು ಕೂಟು, ಹೆಸ್ರುಬೇಳೆ ಮತ್ತು ಹಾಗೆ ಜೊತೆಗೆ ಬೀನ್ಸ್ ಪಲ್ಯ. ಮತ್ತು ಈ ಕಡೆ ಅಮ್ಮ ಇದು ಮೆಣಸಿನ್ಕಾಯಿ ಬಜ್ಜಿ ಹಾಕೋಣ ಅಂತಂದರು. ಸರಿ ಅಂದ್ಬಿಟ್ಟು ಅದನ್ನು ಕೂಡ ಮೆಣಸಿನ್ಕಾಯಿ ಬಜ್ಜಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ.
ಮತ್ತು ಈ ಕಡೆ ನೋಡಿ ನಮ್ಮ ಸೃಷ್ಟಿ ಎಷ್ಟು ಚೆನ್ನಾಗಿ ಒಬ್ಬಟ್ಟೆಲ್ಲ ಜೋಡಿಸಿದಾಳೆ. ಒಬ್ಬಟ್ಟಿಂದು ಕವರ್ ಪೇಪರ್ ಕೂಡ ತರಿಸಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಒಳ್ಳೆ ಸೇಮ್ ಕ್ಯಾಟ್ರಿನ್ ಅವ್ರ ಥರನೇ ಕಾಣಿಸ್ತಾ ಇತ್ತು. ಎಲ್ಲ ಸೃಷ್ಟಿನ ಅದೆಲ್ಲ ಜೋಡಿಸಿದ್ಲು ನಾವೆಲ್ಲ ಸುಟ್ಟಿದ್ದಾದಮೇಲೆ. ಈ ಕಡೆ ಎಲ್ಲ ನೋಡಿ ಅನ್ನ, ಸಾಂಬಾರು, ಪಲ್ಯಗಳು ಮತ್ತು ಇದು ಮಸಾಲ ಮಜ್ಜಿಗೆ ಕೂಡ ಸೃಷ್ಟಿ ರೆಡಿ ಮಾಡಿದ್ಲು. ಮತ್ತು ಹಾಗೆ ಟೈಮ್ ಆಯಿತು ಅಂತಂದರು. ಅಷ್ಟೊತ್ತಿಗೆ ನಾವೆಲ್ಲ ಊಟ ತೊಗೊಂಡು ಬಂದವು. ಆವಾಗಲೇ ನಾವಿಲ್ಲಿ ತರೋ ಅಷ್ಟೊತ್ತಿಗೆ ಆವಾಗಲೇ ಅವರು ಎಲ್ಲ ಮೋಲ್ಡೆಲ್ಲ ಆಗೋಗ್ಬಿಟ್ಟಿತ್ತು. ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು ನಮಗೇ, ಎಲ್ಲ ಕೈಕಾಲು ಮುಖ ತೊಳ್ಕೊಂಡು. ಇನ್ನೂ ತಂದು ಜೋಡಿಸೋದಕ್ಕೆಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು, ಟೈಮ್ ಆಗುತ್ತೆ ಅಂತಂದ್ಬಿಟ್ಟು. ಅದಕ್ಕೆ ಹಂಗಾಗಿ ನಾವು ಕೂಡ ಬಂದೆಲ್ಲ ಇಲ್ಲೆಲ್ಲ ಜೋಡಿಸ್ಕೊಂಡು ಎಲ್ಲರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀವಿ. ಮಜ್ಜಿಗೆಲ್ಲ ಲೋಟ ತರಲಿಲ್ವಾ ನೀವು? ಪೇಪರ್ಗಳು ಈ ವಿಡಿಯೋ ಇದು ನೆಕ್ಸ್ಟ್ ಡೇ ಲಾಗ್ ಇದು. ಸೊ ಅವತ್ತು ಸೃಷ್ಟಿ ಬರ್ತಡೇ ಇತ್ತು, ಹಂಗಾಗಿ ನಾನು ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲನೂ ಡೆಕೋರೇಷನ್ ಮಾಡ್ತಾಯಿದ್ದೆ ಮೇಲ್ಗಡೆ. ಚಿಂಟು ಮತ್ತು ಹಾಗೆ ನಮ್ಮ ಮನೆಯವರು ಇರಲಿಲ್ಲ, ಅವರಿಬ್ಬರು. ಅವನು ಕಾಲೇಜ್ಗೆ ಹೋಗಿದ್ದ, ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗಿದ್ದರು. ಹೇಳ್ಬಿಟ್ಟು ಹೋಗಿದ್ರು ರೆಡಿ ಮಾಡ್ಕೊ ಅಂತಂದ್ಬಿಟ್ಟು. ಸೊ ನಾನೆನ್ನೆ ಇಲ್ಲಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫೈನಲ್ ಎಲ್ಲ ರೆಡಿ ಆಯಿತು. ಡೆಕೋರೇಷನ್ ಎಲ್ಲ ರೆಡಿ ಮಾಡಿಕೊಂಡು ಸಿಂಪಲ್ಲಾಗೇ ರೆಡಿ ಮಾಡಿದ್ದೀನಿ. ಏಕೆಂದರೆ ಇವರಿಬ್ರು ಬೇರೆ ಇರಲಿಲ್ವಲ್ವ, ಎಲ್ಲ ಒಬ್ಬಳೇ ಮಾಡ್ಕೋಬೇಕಾಯಿತು. ಅದಕ್ಕೆ ಹಂಗಾಗಿ ಸಿಂಪಲ್ಲಾಗಿ ರೆಡಿ ಮಾಡಿರೋದು. ಮತ್ತು ಈ ಕಡೆ ನಮ್ಮ ಮನೆಯವರು ಮತ್ತು ಹಾಗೆ ಚಿಂಟು ಇಬ್ಬರು ಕೂಡ ಮನೆಗೆ ಬಂದರು. ಬಂದಮೇಲೆ ಇದನ್ನು ಕೂಡ ನಾವು ಕಸ್ಟಮೈಸ್ ಮಾಡಿಸಿದ್ದು ಕೇಕ್ನ. ತುಂಬ ಚೆನ್ನಾಗಿ ಬಂದಿದೆ. ಹೇಗಿರೋಳಗೆ ಇವಾಗ 21 ಇಯರ್ಸ್, ಹಾಗಾಗಿ ಅದನ್ನು ಹಾಕ್ಸ್ಬಿಟ್ಟು ಕೇಕ್ನ ರೆಡಿ ಮಾಡಿಸಿದ್ದು. ಮತ್ತು ಹಾಗೆಯೇ ಇವಾಗ ಕೇಕ್ನು ಕೂಡ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತಾಯಿದ್ದೀವಿ. ಮತ್ತು ಜೊತೆಗೆ ನಾವು ಕೂಡ ಇವಾಗೆಲ್ಲನೂ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಮತ್ತು ಹಾಗೆಯೇ ನಾನು ಯಾರಿಗೂ ಕೂಡ ಇನ್ವೈಟ್ ಮಾಡಿಲ್ಲ, ಜಸ್ಟ್ ನಾವು ಮಾತ್ರನೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸೊ ನೋಡಿ ಇವಾಗ ಇಲ್ಲಿ ಮೇಲ್ಗಡೆ ಎಲ್ಲ ರೆಡಿ ಮಾಡಿದ್ನಲ್ವ, ಇವಾಗ ಇಲ್ಲಿಗೆ ಕೇಕೆಲ್ಲ ತೊಗೊಂಡು ಬಂದು ಎಲ್ಲ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಹಾಗೆ ಇದೆಲ್ಲ ಏನು ಸೃಷ್ಟಿಗೆ ಗೊತ್ತಿಲ್ಲ, ಅವಳಿಗೆ ಹೇಳಿದ್ವು ರೆಡಿ ಆಗ್ಬಿಟ್ಟು ಬಾ ನೀನು ಅಂತ. ನಾವು ಫಸ್ಟ್ ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ಇದನ್ನೆಲ್ಲ ಕೇಕೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಏನಂದರೆ ಸದ್ಯ ನಮ್ಮ ಮನೆಯವ್ರು ಸ್ವಲ್ಪ ಬೇಗ ಬಂದರು, ಇಲ್ಲಾಂದರೆ ಲೇಟ್ ಆಗಿದ್ದರೆ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಬೇಗ ಬಂದರು, ಆವಾಗ ಹೋಗಿ ಕೇಕೆಲ್ಲ ತೊಗೊಂಡು ಬಂದಿದ್ದು. ಇಲ್ಲಾಂದಿದ್ರೆ ನಾನು ಪ್ರತಿ ಇಬ್ಬರೇ ಹೋಗಬೇಕಾಯ್ತು. ಅವಾಗ ಅವಳಿಗೆ ಡೌಟ್ ಬಂದುಬಿಡ್ತಿತ್ತು, ನಾನು ಹೋಗಿದ್ದಿದ್ರೆ. ನಾನು ಹೋಗಿರ್ಲಿವಲ್ಲ, ಮನೆಯಲ್ಲೇ ಇದ್ದೆ, ಇವರಿಬ್ಬರೇ ಹೋಗಿದ್ದು. ಅದಕ್ಕೆ ಹಂಗಾಗಿ ಅವಳಿಗೆ ಏನೂ ಡೌಟ್ ಬಂದಿಲ್ಲ. ಅಂದರೆ ಏನೋ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅವಳಿಗೆ. ಅದಕ್ಕೆ ರೆಡಿ ಆಗ್ಬಿಟ್ಟು ಬಾ ಅಂತ ಹೇಳಿದೆ. ಜಸ್ಟ್ ಅದೇ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದಾಳೆ ಅಷ್ಟೇನೆ. ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಇದೆಲ್ಲ ಮಾಡ್ತಾ ಇರೋದು ಅವಳಿಗೆ ಏನೂ ಗೊತ್ತಿಲ್ಲ. ಸರ್ಪ್ರೈಸ್ ಆಗಿ ನಾವು ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸೊ ಇವಾಗೆಲ್ಲ ಕೇಕೆಲ್ಲ ಕಟ್ ಮಾಡಿ ಹೀಗೆಲ್ಲ ಫೋಟೋಸ್ ಎಲ್ಲ ತೊಗೊಳ್ತೀವಿ. Birthday to you, happy birthday to you, Srishti. Happy birthday to you.
ಕೇಕೆಲ್ಲ ಕಟ್ ಮಾಡಿ ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವು. ಮತ್ತು ಆದಮೇಲೆ ಅವಳಿಗೆ ತುಂಬ ಇಷ್ಟ ಅಂತಂದ್ಬಿಟ್ಟು ಪೇಣಿ ತೊಗೊಂಡು ಬಂದಿದ್ದು. ಅವಳ ಫೇವ್ರೇಟ್ ಅಡುಗೆ ಅಂದರೆ ಪೇಣಿನೇ. ಸೊ ನಮ್ಮ ಮನೆಯವ್ರು ಪೇಣಿ ಕೂಡ ತೊಗೊಂಡು ಬಂದಿದ್ದು. ಮತ್ತು ಹಾಗೆ ಎಲ್ಲ ಊಟ ಮಾಡಿಬಿಟ್ಟು ನಾವು ಕೂಡ ಎಲ್ಲನೂ ಮಲ್ಕೊಂಡ್ವು. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.